ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು 5 ಬಂಗಡೆ ಮೀನಿದೆ, ಮೀಡಿಯಂ ಗಾತ್ರದ್ದು. 5 ಬಂಗಡೆ ಮೀನನ್ನು ನೀಟಾಗಿ ತೊಳೆದು ಇಲ್ಲಿ ಸ್ಲೈಸ್ ಮಾಡಿಟ್ಟಿದ್ದೇವೆ. ನೀವು ನೋಡ್ಬೋದು, ಇಲ್ಲಿ ಬರೆ ಮಾಡಿಟ್ಟಿದ್ದೇವೆ. ಇದಕ್ಕೆ ಮಸಾಲೆ ಎಲ್ಲ ನೀಟಾಗಿ ಇದ್ರ ಒಳಗೆ ಹೇಳ್ಕೊಳ್ಳುತ್ತೆ. ಒಂದು 5 ಬಂಗಡೆ ಮೀನಿದೆ. ಇವತ್ತು ಇದನ್ನು ಯಾವ ರೀತಿ ರವಾ ಫ್ರೈ ಮಾಡೋದು ಅನ್ನೋದನ್ನು ನಾವು ಇವತ್ತು ತೋರಿಸ್ತೇವೆ. 1 ಚಮಚದಷ್ಟು ಕೊತ್ತಂಬರಿ ಇದೆ, 10 ಎಸಳು ಬೆಳ್ಳುಳ್ಳಿ ಇದೆ, ಒಂದು ಸ್ವಲ್ಪ ಹುಣಸೆ ಹುಳಿ, ಒಂದು ಅರ್ಧ ಚಮಚದಷ್ಟು ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಜೀರಿಗೆ, ಒಂದು 10 ಬ್ಯಾಡಿಗೆ ಮೆಣಸಿದೆ, ಕೆಂಪು ಮೆಣಸು, 1 ಟೇಬಲ್ ಸ್ಪೂನ್ ಕಾರ್ನ್ ಪೌಡರ್. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ತಗೊಂಡಿರುವಂಥ ಮೆಣಸನ್ನು ಇದಕ್ಕೆ ಹಾಕ್ಕೊಳ್ಳುವ. ನಂತರ ಕೊತ್ತಂಬರಿಯನ್ನು ಸೇರಿಸ್ಕೊಳ್ಳುವ. ಆ ನಂತರ ತಗೊಂಡಿರುವಂಥ ಅರ್ಧ ಚಮಚದಷ್ಟು ಜೀರಿಗೆ ಇದೆ, ಅದನ್ನು ಸೇರಿಸ್ಕೊಳ್ಳುವ. ನಂತರ ಬೆಳ್ಳುಳ್ಳಿ, ಹುಣಸೆ ಹುಳಿ, ಉಪ್ಪು, ಅರಿಶಿನ ಹುಡಿ, ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಒಂದು ಸಾರಿ ರುಬ್ಬಿಕೊಳ್ಳುವ. ರುಬ್ಬುವುದು ಅಂದರೆ ಮಸಾಲೆ ದಪ್ಪ ಇಟ್ಟಿರಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಮಸಾಲೆ ನಾವು ರುಬ್ಬಿ ಆಗಿದೆ. ಬಂಗುಡೆ ಮೀನಿನ ರವಾ ಫ್ರೈ ಮಾಡೋದಕ್ಕೋಸ್ಕರ, ಈಗ ರವಾ ಫ್ರೈಗೋಸ್ಕರ ನಾವು ಈಗ ಮಸಾಲೆಯನ್ನು ರೆಡಿ ಮಾಡಿಟ್ಟಿದ್ದೇವೆ. ನೀವು ನೋಡ್ಬೋದು, ಒಂದು ಬಾಳೆ ಎಲೆಯಲ್ಲಿ ಹಾಕಿ ಇಲ್ಲಿ ರೆಡಿ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಈಗ ನಾವು ಕಾರ್ನ್ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು. ನಾವು ತಗೊಂಡಿರುವಂಥ 1 ಟೇಬಲ್ ಸ್ಪೂನ್ ಕಾರ್ನ್ ಪೌಡರ್ ಇದೆ, ಅದನ್ನು ಇಲ್ಲಿ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ನಾವು ಒಂದೊಂದೇ ಫಿಶನ್ನು ಇಲ್ಲಿ ಹಾಕಿ ಮಸಾಲೆಯನ್ನು ಅದರ ಒಳಗೆ ಎಲ್ಲ ತುಂಬಿಸ್ಲಿಕ್ಕಿದೆ. ಎಸ್, ಈಗ ಒಂದೊಂದೇ ಮೀನನ್ನು ಆ್ಯಡ್ ಮಾಡುವ. ಇಲ್ಲಿ ಮೀನನ್ನು ಆ್ಯಡ್ ಮಾಡಿ ಮಸಾಲೆಯನ್ನು ಫುಲ್ಲು ಕೋಟಿಂಗ್ ಮಾಡುವ. ಅದಕ್ಕೆ ಈ ಮೀನಿನ ಒಳಗೆಲ್ಲ ಮಸಾಲೆ ಹಿಡ್ಕೋಬೇಕದು. ಆದಷ್ಟು ಮಸಾಲೆಯನ್ನು ಮೀನಿನ ಒಳಗೆಲ್ಲ ತುಂಬಿಸಿ ಬರೆ ಎಳೆದಿರುವ ಜಾಗಕ್ಕೆಲ್ಲ ಮಸಾಲೆಯನ್ನು ಹಾಕಿಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಮೀನಿಗೆ ಎಲ್ಲ ಮಸಾಲೆಯನ್ನು ಹಾಕಿ ನಾವು ಇಲ್ಲಿ ಇಟ್ಟಿದ್ದೇವೆ. ಈಗ ಒಂದು ಅರ್ಧ ಗಂಟೆ ಆದರೂ ಇದು ಮ್ಯಾರಿನೇಟ್ ಆಗಬೇಕು. ಮ್ಯಾರಿನೇಟ್ ಆದ ನಂತರ ನಾವು ರವಾ ಕೋಟಿಂಗ್ ಮಾಡುವ. ರವಾ ಕೋಟಿಂಗ್ ಮಾಡಿ ನಾವು ಫ್ರೈ ಮಾಡುವಂಥ ಪ್ರೊಸೆಸನ್ನು ಮಾಡುವ. ಓಕೆ ಫ್ರೆಂಡ್ಸ್, ನಾವಿಲ್ಲಿ ರವಾ ತಗೊಂಡಿದ್ದೇವೆ, ಬಾಂಬೆ ರವಾ. ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಮೊದಲು ರವಾವನ್ನು ಉಪ್ಪಿನ ಜೊತೆ ಮಿಕ್ಸ್ ಮಾಡಿಕೊಳ್ಳುವ. ಈಗ ಒಂದೊಂದೇ ಫಿಶನ್ನು ನಾವಿಲ್ಲಿ ಆ್ಯಡ್ ಮಾಡುವ ರವಕ್ಕೆ. ಅದರ ಮೇಲೆ ರವವನ್ನು ಕೋಟಿಂಗ್ ಮಾಡಬೇಕು. ಈ ರೀತಿ ಮೀನಿನ ಎಲ್ಲ ಕಡೆ ರವ ಹಿಡಿಯೋ ಹಾಗೆ ಕೋಟಿಂಗ್ ಮಾಡಿ ಒಂದೊಂದೇ ಫಿಶನ್ನು ನಾವು ಎಣ್ಣೆಯಲ್ಲಿ ಹಾಕ್ಕೊಂಡು ಹೋಗುವ. ಓಕೆ ಫ್ರೆಂಡ್ಸ್, ನಾವಿಲ್ಲಿ ಎಣ್ಣೆ ನಮ್ಮದು ಬಿಸಿಯಾಗಿದೆ. ನಾವೀಗ ಒಂದೊಂದೇ ಫಿಶನ್ನು ಇಲ್ಲಿ ಎಣ್ಣೆಯಲ್ಲಿ ಹಾಕ್ಕೊಂಡು ಹೋಗುವ. ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಒಂದೇ ಸವನೇ ನಮ್ಮ ರವೆ ಕರಟಿ ಹೋಗುವಂಥ ಚಾನ್ಸ್ ಇರುತ್ತೆ.
ಫಸ್ಟ್ ಕ್ಲಾಸ್ ಆಗಿ ಫ್ರೈ ಆಗ್ತಾ ಇದೆ ಮೀನು. ಫಿಶ್ ರವಾ ಫ್ರೈ ಸೂಪರ್ ಆಗಿ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಮೀನನ್ನು ಮಗಚಿ ಹಾಕುವ ಒಂದ್ಸಾರಿ. ಆದಷ್ಟು ಎರಡು ಬದಿಯಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಫ್ರೈ ಆಗುವ ಹಾಗೆ ಇರಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದೊಂದೇ ಫಿಶನ್ನು ನಾವು ತೆಗೆಯುವ ಈಗ. ಯಸ್ ಫ್ರೆಂಡ್ಸ್, ಫೈನಲಿ ಆಗಿ ನಮ್ಮ ಫಿಶ್ ರವಾ ಫ್ರೈ ಸೂಪರ್ ಆಗಿ ಬಂದಿದೆ. ಇಲ್ಲಿ ನೋಡ್ಬೋದು, ಭಾರಿ ನೀಟಾಗಿ ಫ್ರೈ ಆಗಿದೆ. ನೀವು ಕೂಡ ಇದೇ ರೀತಿ ಒಂದು ಫಿಶ್ ಫ್ರೈಯನ್ನು ಮಾಡಿ, ಸೂಪರ್ ಆಗುತ್ತೆ. ಆದಷ್ಟು ಮೀಡಿಯಂ ಗಾತ್ರದ ಮೀನು ಸಿಕ್ಕಿದೆ ನಮಗೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ತುಳುನಾಡು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಕೆಳಗಡೆ ಕೊಟ್ಟಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾವು ಮಾಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತೀವಿ. ಇವತ್ತಿನ ಒಂದು ಫಿಶ್ ಫ್ರೈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.